ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ, ನೋಟಿಫಿಕೇಶನ್ನ ಸಿಗ್ತಾ ಇಲ್ಲ, ಅವರೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ. ಮತ್ತು ಇನ್ನು ಅನೇಕ ಬೇರೆ ಬೇರೆ ಥರದ ವಿಡಿಯೋಗಳನ್ನು ಮಾಡುವಂತಹ ಎಪಿಸೋಡ್ಗಳು ಕೂಡ ರೆಡಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಅದರ ಮಾಹಿತಿ ಸಿಗ್ತದೆ ಅಂತ ಹೇಳ್ತಾ ಈ ವಾರದ ಹೈಲೈಟ್ಸ್ನ ನೋಡೋದಾದರೆ, ಈ ವಾರ ಭವಿಷ್ಯ ಬಂದು 10ನೇ ತಾರೀಕಿಂದ 16ನೇ ತಾರೀಕುವರೆಗೂ ಮಾರ್ಚ್. ಇನ್ನು ಶೋಭಕೃತ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷದಿಂದ ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ಪಾಲ್ಗುಣ ಮಾಸ ಶುಕ್ಲ ಪಕ್ಷದವರೆಗೂ ಕೂಡ ನಾವು ಈ ವಾರದ ಭವಿಷ್ಯವನ್ನು ಹೈಲೈಟ್ಸ್ನ ನೋಡ್ತೀವಿ. ಇನ್ನು ಭಾನುವಾರ ಅಮಾವಾಸ್ಯೆ, ಪೂರ್ವಭಾದ್ರ ನಕ್ಷತ್ರ, ಸಾಧ್ಯನಾಮ ಯೋಗ, ನಾಗವಾನ್ ಕಾರಣದಿಂದ ನಾವು ಈ ವಾರವನ್ನು ಶುರು ಮಾಡ್ತಾ ಇದ್ದೇವೆ. ವಿಶೇಷ ಏನಂದರೆ ಅಮಾವಾಸ್ಯೆ. ಇನ್ನು 11ನೇ ತಾರೀಕು ಏನಂತ ವಿಶೇಷತೆ ಇಲ್ಲ, 12ನೇ ತಾರೀಕು ಕೂಡ ಇಲ್ಲ, 13 ಇಲ್ಲ. 14ನೇ ತಾರೀಕು ಪೂರ್ವಭಾದ್ರ ನಕ್ಷತ್ರ 4ನೇ ಪಾದಕ್ಕೆ ಮಧ್ಯಾಹ್ನ 12:36ಕ್ಕೆ ರವಿ ಸಂಚಾರ ಮಾಡ್ತಾ ಇರುವಂಥದ್ದು. ಇನ್ನು 15, 16 ಕೂಡ ಅಂಥ ವಿಶೇಷತೆಗಳು ಏನಿಲ್ಲ. ಇದು ಈ ವಾರದ ಹೈಲೈಟ್ಸ್ನ ನೋಡೋದಾದರೆ ತಿಳ್ಕೊಳ್ಳುವಂಥದ್ದು. ಇನ್ನು ಈ ವಾರದ ರಾಶಿ ಭವಿಷ್ಯವನ್ನು ಕವಡೆ ಶಾಸ್ತ್ರದ ಪ್ರಕಾರ ನೋಡೋದಾದರೆ, ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೊದಲನೇದಾಗಿ ಮೇಷ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 3, 6, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವಿದೆ. ಅಂದುಕೊಂಡಿರುವಂಥ ಕೆಲಸದ ಬಗ್ಗೆ ಯೋಚನೆ ಮಾಡೋದು ಬೇಡ, ಕಂಟಿನ್ಯೂ ಮಾಡಿ, ಅನುಕೂಲ ಆಗುತ್ತೆ ಅಂತ ಹೇಳಿ ಬರ್ತಾ ಇದೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 3, 6, 9 ಕವಡೆ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದ ಸಂಘ ಸಂಸ್ಥೆಗಳಿಂದ ಒಂದಷ್ಟು ಗೌರವ ಪ್ರಾಪ್ತಿ, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯವು ಪ್ರಾಪ್ತಿಯಾಗುತ್ತದೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 3, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ ಆಗುವಂಥದ್ದು, ಮನಸ್ಸಿನಂತ ಕಾರ್ಯಗಳು ನೆರವೇರುವಂತಹ ಯೋಗ ಪ್ರಾಪ್ತಿಯಾಗಿದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 3, 6, 9 3, 6, 9 3, 6, 9 9, 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನ ಲಾಭ ಉಂಟು, ಸ್ತ್ರೀ ಸೌಖ್ಯವೂ ಚೆನ್ನಾಗಿದೆ, ಮಿತ್ರರ ಸೌಖ್ಯವೂ ಚೆನ್ನಾಗಿದೆ, ಕೀರ್ತಿ ಬೆಳೆಯುವಂತಹ ಯೋಗ ಕರ್ಕಾಟಕ ರಾಶಿಯವರಿಗೆ ಉಂಟಾಗುವಂಥದ್ದು. ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 6, 9 ಕವಡೆ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುವಂಥದ್ದು, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಅನೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಯೋಗ, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯವು ಪ್ರಾಪ್ತಿಯಾಗುತ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರ ಬಗ್ಗೆ ಈ ವಾರ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 3, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯವು, ಧನಮಾನ ಲಾಭ ಪ್ರಾಪ್ತಿಯಾಗುವಂಥದ್ದು, ನಿನ್ನ ಮನಸ್ಸಿನಂತೆ ಕಾರ್ಯವು ನೆರವೇರುವಂತಹ ಯೋಗ ಕನ್ಯಾ ರಾಶಿಯವ್ರಿಗಿದೆ. ಈ ವಾರ ನಿಮಗೆ ಕೂಡ ಶುಭ ಫಲವನ್ನ ಇಂಡಿಕೇಶನ್ಸ್ ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನು ನಾವು ತಿಳ್ಕೊಬಹುದು. ಇನ್ನು ತುಲಾ ರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ, ಈ ವಾರ ತುಲಾ ರಾಶಿಯವ್ರಿಗೆ ಹೇಗಿದೆ.
ತುಲಾ ರಾಶಿಯವರಿಗೆ 4, 8, 12, 13 ಕವಡೆ ಅಂಗಾತ ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯ ಸಿಗುವಂಥದ್ದು, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂತಹ ಯೋಗ ಈ ವಾರ ಇದೆ. ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ, ವೃಶ್ಚಿಕ ರಾಶಿಯವರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸೌಖ್ಯವಿದೆ, ಕಾರ್ಯದಲ್ಲಿ ಅನುಕೂಲವಿದೆ, ನೀವು ಅಂದುಕೊಂಡಿರುವಂಥ ಕೆಲಸದಲ್ಲಿ ಸಂಶಯ ಇಟ್ಕೋಬೇಡಪ್ಪ, ಅನುಕೂಲ ಆಗುತ್ತೆ ಅಂತ ಬರ್ತಾ ಇದೆ. ವೃಶ್ಚಿಕ ರಾಶಿಯವರು ಕೂಡ ಈ ವಾರ ಶುಭ ಫಲವಿದೆ. ಇನ್ನು ಧನುರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ, ಧನುರಾಶಿಯವರಿಗೆ 3, 3, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಗೌರವ ದೊರಕುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯವು ಪ್ರಾಪ್ತಿಯಾಗುವಂತಹ ಯೋಗ ಇದೆ. ಜೊತೆಗೆ ಮಧ್ಯಮ ಫಲವೂ ಇದೆ ಅಂತೇಳಿ ಬರ್ತಾ ಇದೆ. ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕೂಡ ಧನುಸ್ ರಾಶಿಯವ್ರಿಗಿರುತ್ತೆ. ಕುಲದೇವರ ಆರಾಧನೆಯನ್ನ ಮಾಡುವಂಥದ್ದು, ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂತ ಕೆಲಸವನ್ನ ನೀವು ಮಾಡಿ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 3, 3, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತಹ ವಾರ, ಕಾರ್ಯದಲ್ಲಿ ಜಯವು ಪ್ರಾಪ್ತಿಯಾಗುತ್ತದೆ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 3, 3, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ ಉಂಟು, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂತಹ ಯೋಗ ಮತ್ತು ಕಾರ್ಯಗಳು ಅನುಕೂಲಕರವಾಗಿದೆ ಅಂತ ಹೇಳಿ ಬರ್ತಾ ಇದೆ. ಕೊನೆಯದಾಗಿ ಮೀನರಾಶಿಯವ್ರ ಬಗ್ಗೆ ನೋಡೋದಾದ್ರೆ, 4, 4, 3, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೀನರಾಶಿಯವರಿಗೆ ಧನಲಾಭ ಉಂಟು, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವಂಥದ್ದು, ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭವು ಪ್ರಾಪ್ತಿಯಾಗುತ್ತದೆ. ಒಟ್ಟಾರೆಯಾಗಿ 12 ರಾಶಿಯ ಫಲಾಫಲಗಳನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆದಷ್ಟು ಈ ಗೋಚಾರ ಫಲದ ಜೊತೆಗೆ 6 ತಿಂಗಳಿಗೊಮ್ಮೆ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಕೊಂಡು ಮುಂದಿನ ದಿನಗಳು ಹೇಗಿದೆ ಅಂತ ತಿಳ್ಕೊಂಡು ಜೀವನವನ್ನು ಮಾಡೋದ್ರಿಂದ ಮತ್ತು ಸಣ್ಣ ಪುಟ್ಟ ದೋಷಗಳಿದ್ದಾಗ, ಸಮಸ್ಯೆಗಳಿದ್ದಾಗ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ